ಜೈವಾಸವಿ. ಈ ದಿನ ನಾವು ನಮ್ಮ ಜೈವಾಸವಿ ಮಿತ್ರ ವೃಂದ ಹಾಗೂ ಆರ್ಯವೈಶ್ಯ ಸಂಘ ಇಬ್ಬರ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಅಷ್ಟಲಕ್ಷ್ಮಿ ಪೂಜೆಯನ್ನ ಹಮ್ಮಿಕೊಂಡಿದ್ದೇವೆ. ಅಷ್ಟಲಕ್ಷ್ಮಿ ಪೂಜೆಯನ್ನ ಮಾಡಿ ನಿನ್ನೆ ಹಾಗೂ ಈ ದಿನ 2 ದಿವಸ ಕೂಡ ಪೂಜೆ ಹೋಮ ಎಲ್ಲವನ್ನ ವೈಭವಯುತವಾಗಿ ಆಚರಣೆ ಮಾಡಿದ್ದೇವೆ. ಮತ್ತೆ ಈಗ ಸಂಜೆ ಒಂದು ವೈಭವಯುತ ಮೆರವಣಿಗೆ ಕೂಡ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ಸುಮಾರು 3 ವರ್ಷಗಳಿಂದ ನಾವು ಒಂದೊಂದೇ ಹಬ್ಬವನ್ನ ಮಾಡ್ಕೊಂಡು ಬಂದಿದ್ದೀವಿ. ಗಜಗೌರಿ ಪೂಜೆ, ವಾರಾಹಿ ಪೂಜೆ ಹಾಗೂ ಈಗ ಅಷ್ಟಲಕ್ಷ್ಮಿ ಪೂಜೆಯನ್ನ ಮಾಡಿದ್ದೇವೆ. ಈ ನಮ್ಮ ಚಿತ್ರದುರ್ಗದಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ವೈಭವವಾಗಿ ಅದ್ಭುತವಾಗಿ ಎಲ್ಲರ ಸಹಕಾರದೊಂದಿಗೆ ನಡೀತಾ ಇದೆ. ಇದು ನಮಗೆ ಬಹಳ ಸಂತೋಷ ತಂದಿದೆ. ಎಲ್ಲ ಮಹಿಳೆಯರು ಕೂಡ ಬಹಳ ಖುಷಿಯಿಂದ ಮತ್ತೆ ವಿಶ್ವಾಸದಿಂದ ಭಕ್ತಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಅತ್ಯಂತ ಧನ್ಯವಾದಗಳು. ನಾನು ಸುಜಾತಾ ಪ್ರಾಣೇಶ್, ಚಿತ್ರದುರ್ಗ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷಿಣಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಆರ್ಯವೈಶ್ಯ ಸಮುದಾಯದವರು ಸಾಕಷ್ಟು ಧಾರ್ಮಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಪ್ರತಿ ವಾರ ಪ್ರತಿ ತಿಂಗಳಲ್ಲಿ ನಡೆಸ್ತಾ ಬರ್ತಾ ಇರ್ತಕ್ಕಂಥದ್ದು ರೂಢಿಯಲ್ಲಿದೆ. ಅದರಂತೆ ಈ ದಿವಸ ಜೈವಾಸವಿ ಮಿತ್ರ ವೃಂದ ಮತ್ತು ಆರ್ಯವೈಶ್ಯ ಸಂಘದ ವತಿಯಿಂದ ಎಲ್ಲ ಆರ್ಯವೈಶ್ಯ ಮಹನೀಯರು ಸೇರಿಕೊಂಡು ಅಷ್ಟಲಕ್ಷ್ಮಿಯರ ಒಂದು ಪೂಜೆಯನ್ನ ಬಹಳ ಗ್ರ್ಯಾಂಡ್ ಆಗಿರ್ತಕ್ಕಂಥ ರೀತಿಯಲ್ಲಿ ಆಚರಿಸಿ ಈಗ ಪ್ರಸ್ತುತ ನಗರದಲ್ಲಿ ರಾಜಬೀದಿಯಲ್ಲಿ ಮೆರವಣಿಗೆ ಸಾಗಿ ಬರ್ತಾ ಇದೆ. ಇದರ ಮೂಲಕವಾಗಿ ಲೋಕ ಕಲ್ಯಾಣ ಆಗುವುದರ ಜೊತೆಗೇನೆ ಎಲ್ಲರಿಗೂ ಕೂಡ ಅಷ್ಟೈಶ್ವರ್ಯ ಪ್ರಾಪ್ತಿ ಆಗಲಿ ಎನ್ನತಕ್ಕಂಥ ಒಂದು ಆಶಯ ಇದರ ಹಿನ್ನೆಲೆಯಲ್ಲಿ ಅಡಗಿದೆ. ಎಲ್ಲರಿಗೂ ಕೂಡ ಶುಭಾಕಾಂಕ್ಷೆಗಳು. ದುರ್ಗದ ಜನತೆ ಈ ಒಂದು ಮಹಾ ಉತ್ಸವವನ್ನ ಬಹಳ ಖುಷಿಯಿಂದ ನೋಡ್ತಾ ಬಂದಿದ್ದಾರೆ ಅಂತಕ್ಕಂಥದ್ದೇ ನಮಗೆ ಸಂತೋಷದ ಒಂದು ಸಂಗತಿ. ಟಿ.ವಿ. ಸುರೇಶ್ ಗುಪ್ತಾ ಅಂತ ಹೇಳಿ, ಮಾಜಿ PRO ಆರ್ಯವೈಶ್ಯ ಸಂಘ.